ಮದ್ದೂರು ತಾಲೂಕು ತೊರೆಬೊಮ್ಮನಹಳ್ಳಿ ಗ್ರಾಮದಲ್ಲಿ ಲಕ್ಷ್ಮೀದೇವಿ ದೇವಾಲಯ ಹಾಗೂ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿ, ಮಂಡ್ಯ ಜಿಲ್ಲೆಯ ಜನತೆ ನಮ್ಮ ತಂದೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಆಯ್ಕೆಗೊಳಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದೀರಿ. ರಾಜ್ಯದ ಜವಾಬ್ದಾರಿಯ ಜೊತೆಗೆ ದೇಶದ ಅಭಿವೃದ್ಧಿಗೆ ಕುಮಾರಣ್ಣ ಅವರು ಶ್ರಮಿಸಲಿದ್ದಾರೆ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಇರುವುದರಿಂದ ಜಿಲ್ಲೆಯ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಇಟ್ಟಿದ್ದಾರೆ. ನಾನು ನಿಮ್ಮ ಕಷ್ಟ ಸುಖ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುತ್ತೇನೆ. ನಿಮ್ಮ ಪ್ರೀತಿ ಹೀಗೆ ಇರಲಿ ಎಂದು ತಿಳಿಸಿದರು. ಗ್ರಾಮದ ಲಕ್ಷ್ಮೀದೇವಿ ಸರ್ವರಿಗೂ ಒಳಿತು ಮಾಡಲಿ, ಗ್ರಾಮ ಅಭಿವೃದ್ಧಿ ಕಾಣಲಿ ಎಂದು ಆಶಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿ.ಸಿ. ತಮ್ಮಣ್ಣ, ಮಾಜಿ ಶಾಸಕ ಡಾಕ್ಟರ್ ಕೆ. ಅನ್ನದಾನಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಶುಕ್ರವಾರ ಮಧ್ಯಾಹ್ನ 2 ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು. ಇನ್ನು ಈ ವೇಳೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿಮ್ಮೇಗೌಡ, ಕಾರ್ಯಾಧ್ಯಕ್ಷ ಮಾದನೇಕನಹಳ್ಳಿ ರಾಜಣ್ಣ, ಮುಖಂಡರಾದ ಕೂಳಗೆರೆ ಶೇಖರ್, ಕರಡಕೆರೆ ಹನುಮಂತೇಗೌಡ, ಅಪ್ಪು ಪಿ. ಗೌಡ, ಗುರುದೇವರಹಳ್ಳಿ ಅರವಿಂದ್, ಕೆ.ಟಿ. ಸುರೇಶ್, ಗ್ರಾಮದ ಮುಖಂಡರಾದ ಶ್ರೀನಿವಾಸ್, ಯೋಗ, ಬಿ.ಟಿ. ಉಮೇಶ್, ಶ್ರೀಕಂಠೇಗೌಡ, ವಿಜಿ ಈಗ ಗ್ರಾಮಕ್ಕೆ ಈಗ ಶ್ರೀ ಕುಮಾರಸ್ವಾಮಿ ಗೌರವಪೂರ್ವಕವಾಗಿ ನಮ್ಮನ್ನು ಕಾಣ್ತೀರಿ. ವಿಶೇಷವಾಗಿ ಮದ್ದೂರು ತಾಲೂಕಿನಲ್ಲಿ ಈ ಬಾರಿ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾನ್ಯ ಕುಮಾರಣ್ಣ ಅವರಿಗೆ ಅತಿ ಹೆಚ್ಚು ಅಂತರದಿಂದ ಆಶೀರ್ವಾದವನ್ನು ಮಾಡಿದ್ದೀರಿ. ಬಹುಶಃ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಸದಾಕಾಲ ಡಿ.ಸಿ. ತಮ್ಮಣ್ಣ ಸಾಹೇಬರ ಜೊತೆಯಲ್ಲಿ ನಾನು ಒಬ್ಬ ಯುವಕನಾಗಿ, ಯುವ ಕಾರ್ಯಕರ್ತನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ. ಯಾವುದೇ ಕಾರ್ಯಕ್ರಮಗಳಿರಲಿ, ಏನೇ ಇರಲಿ, ದಯಮಾಡಿ ನಮ್ಮ ಗಮನಕ್ಕೆ ತಗೊಂಡು ಬಂದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹೆಚ್ಚಾಗಿ ಈಗೇನು 2 ಖಾತೆಗಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ಬಹುಶಃ ಹೆಚ್ಚಾಗಿ ಅವರು ರಾಜ್ಯಕ್ಕೆ ಬರಲಿಕ್ಕೆ ಆಗೋದಿಲ್ಲ. ವಾರದಲ್ಲಿ 1 ದಿನನೋ 2 ದಿನನೋ ರಾಜ್ಯಕ್ಕೆ ಆಗಮಿಸ್ಬೋದು. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ಈಗ ಮತ್ತೆ ನಾನು ತುರುವೇಕೆರೆಗೆ ಹೋಗಬೇಕಾಗ್ತದೆ. ಅಲ್ಲೊಂದು ದಬ್ಬೆಘಟ್ಟ ಹೋಬಳಿನಲ್ಲಿ ದೇವಸ್ಥಾನದ ಕಾರ್ಯಕ್ರಮ, ನಂದೇವದೂತ ಶ್ರೀಗಳು ಬರ್ತಾ ಇದ್ದಾರೆ. ಯಾರು ಅನ್ಯತಾ ಭಾವಿಸ್ಬೇಡಿ, ಇನ್ನೂ ಮಂಡ್ಯ ಹೋಗಬೇಕಾಗ್ತದೆ. ಹಾಗಾಗಿ ನಾವು ಹೋಗ್ಬಿಡ್ತೇವೆ, ನೀವೆಲ್ಲರೂ ನನಗೆ ಬಿಡು ಮಾಡಿಕೊಟ್ರೆ.